Is this problem clear? Problem number 3. ಅರ್ಥ ಆಯ್ತಾ ಇದು? Yes, sir. ಮಾಡ್ಕೋತೀರಾ? I could give you the probabilities. You can compute and verify. ಬರ್ಕೊಳ್ಳಿ ಬೇಕಾದ್ರೆ. Number of success, we are tossing 5 with probability say 2/6 and 0. ಬರ್ಕೊಳ್ಳಿ ಬೇಕಾದ್ರೆ probabilities. PMF ಇಂದ ಕಂಪ್ಯೂಟ್ ಮಾಡಿ ಆನ್ಸರ್ ವೆರಿಫೈ ಮಾಡ್ಕೊಳ್ಳಿ. ಇದನ್ನು ಯೂಸಿಂಗ್ ರೆಕರೆನ್ಸ್ ರಿಲೇಷನ್ ಅಂತ ಹೇಳಿದಾನೆ. ಕ್ವೆಶ್ಚನ್ ಸ್ವಲ್ಪ ನೋಡಬೇಕು. ಸೊ ಯೂಸ್ ರೆಕರೆನ್ಸ್ ರಿಲೇಷನ್ and then generate the probabilities. Sir, recurrence ಮಾಡಿ ಅಂದ್ರೆ ಈ ಟೇಬಲ್ ಕಂಪ್ಯೂಟ್ ಮಾಡಬೇಕು ಸರ್? ಹೌದು, ಫಿಟ್ಟಿಂಗ್ ಅಂತ ಅಂದ್ರೆ ಥಿಯರಿಟಿಕಲ್ ಫ್ರೀಕ್ವೆನ್ಸೀಸ್ ಏನು ಅದು ಹೇಳಬೇಕು. ಓಕೆ, ಸೊ ಇಲ್ಲಿ he is telling use the recurrence relation of frequencies. ಎರಡು ರೆಕರೆನ್ಸ್ ರಿಲೇಷನ್ ಇದೆ, ಒಂದು ಪ್ರಾಬಬಿಲಿಟಿ ಇದು, ಒಂದು ಫ್ರೀಕ್ವೆನ್ಸಿ. ಬಟ್ ಏನು ಹೆಚ್ಚು ವ್ಯತ್ಯಾಸ ಇಲ್ಲ, ಟರ್ಮ್ಸ್ ಮಾತ್ರ ಚೇಂಜ್ ಆಗ್ತದೆ ಅಷ್ಟೇ. ಅಲ್ಲಿ ಪಿ ಅಂತ ಹೇಳಿದ್ವಿ, ಇಲ್ಲಿ ಡೈರೆಕ್ಟ್ ಆಗಿ ನಮ್ಗೆ ಟಿ ನೇ ಸಿಕ್ಬಿಡುತ್ತೆ. ಸೇಮ್ ಫಾರ್ಮುಲಾ n minus x plus 1, so ಕಂಪ್ಲೀಟ್ ಮಾಡಲೇಬೇಕು, by x into p by q into t of x is equal to x minus 1. Derivation is also very simple. After deriving the recurrence relation of probability, ಎರಡು ಕಡೆ ಕ್ಯಾಪಿಟಲ್ n ಇಂದ ಮಲ್ಟಿಪ್ಲೈ ಮಾಡಿದ್ರೆ n into probability becomes relative frequency. So what is this relation telling is that if you know the previous frequency without knowing the value of probability, you can directly generate the frequencies. So our case ali these probabilities are not required. So ಯಾವಾಗೆಲ್ಲ recurrence relation of frequency use ಮಾಡ್ತೀರಾ ಆಗ probability ಬೇಕಾಗಿಲ್ಲ, but initial probability ಯಾವಾಗಲೂ ಬೇಕು. So first one is always using PMF and compute the probability, and from the probability obtain the theoretical frequency. So p of x equals 0 andre, so in this case it will be 5c0 into p, 0.33 to the power of 0 into q, 0.6667 to the power of 5, which comes to 0.1317. Now immediately after this compute your t of x is equal to 0. So that will be 1000 times of this. So that comes to 131.7, close to 132. So next ಈ ರೆಕರೆನ್ಸ್ ರಿಲೇಷನ್ ಬರೆದು ಅಲ್ಲಿಗೆ x equals 1 ಅಂತ ಹಾಕೊಂಡು ಹೋಗಿ. So x equals 1 ಹಾಕಿದ್ರೆ you'll get t of x is equal to 1 is equal to n, here is 5 minus 1 plus 1 divided by 1 into p by q. P by q ನೀವು ಇಲ್ಲಿ simplify ಮಾಡ್ಕೋಬಹುದು as we did in the previous case. If you consider the fraction itself, p is 2/6, q 2/6 alva, and q is 4/6. So if you look into the ratio p divided by q, that will be 2/4, which is 0.5. So direct agi ನೀವು p by q ಜಾಗಕ್ಕೆ 0.5 substitute ಮಾಡ್ಕೋಬಹುದು.
ಎವ್ರಿ ಟೈಮ್ 0.3333 ಡಿವೈಡ್ ಬೈ 0.6667 ಮಾಡೋ ಬದಲು ನೀವು ಶುರುನಲ್ಲೇ ಯಾವಾಗಲೂ ಇದೊಂದು ಮೆಥಡ್ ಫಾಲೋ ಮಾಡ್ಕೊಳ್ಳಿ. ರೆಕರೆನ್ಸ್ ರಿಲೇಷನ್ ಬರದ ತಕ್ಷಣ ಅಲ್ಲಿಗೆ ಎನ್ ಪಿ ಎಲ್ಲ ಹಾಕಿ ಸಿಂಪ್ಲಿಫೈ ಮಾಡಿಬಿಡಿ. ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮಗೆ ಅಪ್ಲಿಕೇಶನ್ಗೆ ಈಸಿ ಆಗುತ್ತೆ ಅದು. ಸೊ 0.3333 divided by 0.6667 into t of x is equal to x minus 1, which becomes the same with p by q is equal to 0.5. So ನೀವು 3333 divided by 6667 ಮಾಡಿದ್ರೆ 0.4999 ಅಂತ ಬಂದಿರುತ್ತೆ. ಫ್ರಾಕ್ಷನ್ ಇಟ್ಕೊಂಡು ಅಬ್ಸರ್ವ್ ಮಾಡಿದ್ರೆ you will get 0.5. ಪಿ ಆಫ್ ಎಕ್ಸ್ ಕಾಲಮ್ ಬೇರೆದ್ ಬೇಡ ಅಲ್ವಾ ಸರ್? ಹಾ, ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಈಗ ನೋಡಿ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದ್ರೆ ನಿಮ್ಗೆ ಪ್ರಾಬಬಿಲಿಟೀಸ್ ಜನರೇಟೇ ಆಗಲ್ಲ, ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸೀಸ್ ಬರ್ತಾ ಇರುತ್ತೆ. ಸೊ ಯಾವಾಗ್ಲೂ ಫಸ್ಟ್ ಪ್ರಾಬಬಿಲಿಟಿ ರೆಕರೆನ್ಸ್ ರಿಲೇಷನ್ ಯೂಸ್ ಮಾಡ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ರೆಕರೆನ್ಸ್ ರಿಲೇಷನ್ ಆಫ್ ಪ್ರಾಬಬಿಲಿಟಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಪ್ರಾಬಬಿಲಿಟಿ PMF ಇಂದ ಕಂಡುಹಿಡಿಬೇಕು. ಆಮೇಲೆ ರೆಕರೆನ್ಸ್ ರಿಲೇಷನ್ ಯೂಸ್ ಮಾಡಿ ಬೇರೆ ಎಲ್ಲ ಪ್ರಾಬಬಿಲಿಟೀಸ್ ಜನರೇಟ್ ಮಾಡಿ ಆಮೇಲೆ ಪ್ರತಿ ಪ್ರಾಬಬಿಲಿಟಿಗೂ ಕ್ಯಾಪಿಟಲ್ ಎನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಟಿ ಬರುತ್ತೆ. ಸೆಕೆಂಡ್ ರೆಕರೆನ್ಸ್ ರಿಲೇಷನ್ ಇಸ್ ರೆಕರೆನ್ಸ್ ರಿಲೇಷನ್ ಆಫ್ ಫ್ರೀಕ್ವೆನ್ಸಿ. ಇದರಲ್ಲಿ ಫಸ್ಟ್ ಪ್ರಾಬಬಿಲಿಟಿ PMF ಇಂದ ಕಂಡುಹಿಡಿತೀರಾ, ಇಮಿಡಿಯೇಟ್ ಆಗಿ ಅದ್ರದ್ದು ರೆಸ್ಪೆಕ್ಟಿವ್ ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಟಿ ಆಫ್ ಎಕ್ಸ್ ಈಕ್ವಲ್ 0 ಕಂಡುಹಿಡ್ಕೋತೀವಿ. ಸೊ ಫಸ್ಟ್ ಟಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇದೇ ಟಿ ಇಟ್ಕೊಂಡು ಮಿಕ್ಕಿದೆಲ್ಲ ಟಿ ವ್ಯಾಲ್ಯೂಸ್ ಕಂಪ್ಯೂಟ್ ಮಾಡೋದು. ಸೊ ವೆನ್ ಯು ಪುಟ್ ಎಕ್ಸ್ ಈಕ್ವಲ್ಸ್ 1 you will get t of x is equal to 1 is equal to 5 minus 1 plus 1 divided by 1 into 0.5 into t of x is equal to x minus 1. X minus 1 are 1 minus 1, which is 0. So this becomes simply 5 into 0.5 into previous previous frequency. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಫ್ರೀಕ್ವೆನ್ಸಿನೇ ಬರ್ತಾ ಇದೆ. ಸೊ ಪ್ರಾಬಬಿಲಿಟಿ ಬರಲಿಲ್ಲ. ಸೊ ಪ್ರಾಬಬಿಲಿಟಿನೇ ಜನರೇಟ್ ಆಗಲಿಲ್ಲ ಅಂದಾಗ ಆ ಪ್ರಾಬಬಿಲಿಟಿ ಬರೆಯೋ ಅವಶ್ಯಕತೆ ಇಲ್ಲ. ಏನಾಯ್ತು, ಫಸ್ಟ್ ಒನ್ ಎಲ್ಲ ನಾವು ಅಪ್ರಾಕ್ಸಿಮೇಟ್ ಮಾಡ್ತಿದ್ದೀವಿ. You keep the decimal form of this also. ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಡೆಸಿಮಲ್ ಫಾರ್ಮ್ ಏನಿದೆ ಅದೇ ಹಾಕಿ, ಆದ್ರೆ ಟೇಬಲ್ ಅಲ್ಲಿ ಬರೆಯುವಾಗ ಮಾತ್ರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಹಾಕೊಳ್ಳಿ, ಅವಾಗ ಓವರ್ ಎಸ್ಟಿಮೇಷನ್ ಆಗಲ್ಲ ಅದು. ಸರ್ ಈ ಪ್ರಾಬ್ಲಮ್ ಅಲ್ಲಿ ಪಿ ಆಫ್ ಎಕ್ಸ್ ನ ರಿಕರೆನ್ಸ್ ರಿಲೇಷನ್ ಇಂದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಬರೀ ಟಿ ಆಫ್ ಎಕ್ಸ್ ನ ಕಂಡುಹಿಡಿದ್ರೆ ಸಾಕು ಸರ್? ಹಾ, ಯಾಕಂದ್ರೆ ಕ್ವೆಶ್ಚನ್ ಏನ್ ಹೇಳ್ತಾ ಇದೆ ನೋಡು, ಲಾಸ್ಟ್ ಪಾರ್ಟ್ ಯೂಸಿಂಗ್ ರೆಕರೆನ್ಸ್ ಆಫ್ ಫ್ರೀಕ್ವೆನ್ಸಿ. So you will use recurrence relation of frequency, and this is the method of that. ಎಷ್ಟೊಂದು ಮೆಥಡ್ಸ್ ಇದೆ, ನಿಮ್ಗೆಲ್ಲಾ ಮೆಥಡ್ಸ್ ನಾವು ಕಲಿಸ್ತಿರೋದು ಅಷ್ಟೇ. ಬಟ್ ಯಾವ ಮೆಥಡ್ ಯೂಸ್ ಮಾಡಿದ್ರು ನಿಮ್ಗೆ ಸೇಮ್ ಆನ್ಸರ್ ಬರೋದು.
5 ನಿಮಿಷದಲ್ಲಿ ಆಗತ್ತೆ ಅನ್ಕೊಂಡಾಗ ಆಗ್ತಿಲ್ಲ. ನಾಳೆ ಫ್ರೀ ಇದ್ದೀರಾ ಮಧ್ಯಾಹ್ನ? ಸರ್ ಲ್ಯಾಬ್ ಇದೆ. ದೀಪಿಕಾ ಮ್ಯಾಮ್ ಕ್ಲಾಸ್ ಹಾ, ನಾಳೆ. ದೀಪಿಕಾ ಮ್ಯಾಮ್ ಲ್ಯಾಬ್. ಸರಿ, ಓಕೆ. ಸೊ ಈ ವಾರದಲ್ಲಿ ಬೈನೋಮಿಯಲ್ ಮುಗಿಸ್ಬೇಕಿತ್ತು ನಾನು. ಸರಿ, ಇದು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡೋಣ. Within next week I need an hour to complete the remaining problems. ಯಾವಾಗ ಫ್ರೀ ಇದ್ದೀರಾ ನಂಗೆ ಒಂಚೂರು ಹೇಳಿ. ಪ್ರಾಬ್ಲಮ್ 4th ಒಂದಿದೆ, ಅದು ಮುಗಿಸಿ. ಜನರೇಷನ್ ಇದೆ, ಅದು ಮುಗಿಸ್ಬೇಕು. ನೆಕ್ಸ್ಟ್ ವೀಕ್ ಶುರು ಮಾಡ್ಕೋಬೇಕು. ಸಂತೋಷ್ ಸರ್ ಲ್ಯಾಬ್ ಶುರು ಮಾಡಿದ್ರ? ಇಲ್ಲ ಸರ್, ನೆಕ್ಸ್ಟ್ ಇನ್ ಮಾಡ್ತೀನಿ ಅಂದ್ರೆ ಪೋರ್ಷನ್ಸ್ ಮುಗೀತು. ಮುಗ್ದೋಯ್ತಾ? ಯಾವ ಲೆಸನ್ ಮುಗೀತು ಸರ್. ಆಯ್ತು ಸರ್ ಈ ವಾರ ಮುಗೀತು ಸರ್. ಹಾ ಸರ್ ಈ ವಾರ ಮುಗಿಸ್ರು, ಮಂಡೇ ಮುಗಿಸ್ರು ಸರ್ ಎಲ್ಲ. ಓಕೆ, ಅಲ್ಲ ಯಾವ್ಯಾವ ಡಿಸ್ಟ್ರಿಬ್ಯೂಷನ್ ಆಯ್ತು? ಯೂನಿಫಾರ್ಮ್, ಎಕ್ಸ್ಪೋನೆನ್ಷಿಯಲ್, ನಾರ್ಮಲ್ ಆಯ್ತಾ? ಅಷ್ಟು ಬೇಗ ಮುಗಿಯಲ್ವಲ್ಲ? ಸರ್ ಇನ್ನು ಮುಗ್ದಿಲ್ಲ ಸರ್, ಪಾಠ ಮಾಡ್ಬೇಕು ಸರ್. ಎಷ್ಟೊಂದು ಡಿಸ್ಟ್ರಿಬ್ಯೂಷನ್ಸ್ ಇದೆ ಕಂಡ್ರೋ. ಗಾಮಾ, ಬೀಟಾ, ನಾರ್ಮಲ್, ಕೈ ಸ್ಕ್ವೇರ್. Yes, sir. ಬುಕ್ ಅಲ್ಲಿ ಇದೆ ಸರ್ ಸರ್. ಮೋಡ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮಾಡೋರೆ ಸರ್, ಅಲ್ಲಿಗಂಡ್ ಮಾಡೋರೆ. ಅಲ್ಲಿ ತನಕ ಆಗಿದ್ಯಾ? ಓಕೆ. ಕೌಶಿಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎಷ್ಟೊಂದು ಇದೆ ಕಂಟಿನ್ಯೂಸ್ ಎಲ್ಲ. ಅದೆಲ್ಲ ಪ್ರಾಪರ್ಟೀಸ್ ಅಂತ ವಾರಕ್ಕೆ ಒಂದು. ಸರ್ ಅದೇ ಸರ್, ಮೋಡ್ ಆಫ್ ಡಿಸ್ಟ್ರಿಬ್ಯೂಷನ್ ಗಂಡ್ ನಿಲ್ಸ್ಬಿಟ್ಟು ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು. ಓಕೆ ಓಕೆ, ಸರಿ ಆಯ್ತು. ಸರಿ, ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ನನ್ಗೆ ಮತ್ತೆ 6:15 ಇನ್ನೊಂದು ಕ್ಲಾಸ್ ಇದೆ. ಎಲ್ಲ ಇದೆ ಇವತ್ತು. ನೆಕ್ಸ್ಟ್ ವೀಕ್ ಅಲ್ಲಿ ಫ್ರೈಡೆ ಒಳಗಡೆ ನಂಗೆ ಇನ್ನೊಂದು ಅವರ್ ಎಕ್ಸ್ಟ್ರಾ ಬೇಕು. ನಾನು ಯೂಶಲಿ ಯಾವಾಗ ತಗೋತಿದ್ದೆ? ಟ್ಯೂಸ್ಡೇ ಮಾರ್ನಿಂಗ್ ತಗೋತಿದ್ದೆ ಅಲ್ವಾ? ಟ್ಯೂಸ್ಡೇ ಮಾರ್ನಿಂಗ್. ದಿಸ್ ಟ್ಯೂಸ್ಡೇ ಫ್ರೀ. ಟ್ಯೂಸ್ಡೇ ಫ್ರೀ ಇದ್ದೀರಾ ಬೆಳಿಗ್ಗೆ? 7, 7:30, 8, 8:30, 9. ಸರ್ 9 ಕ್ಲಾಸ್ ಸ್ಟಾರ್ಟ್ ಆಯ್ತು ಸರ್. ಎಸ್ ಸರ್, 7 ಗೆಲ್ಲ ಫ್ರೀ ಇದೆ. ಅಲ್ಲ, ಕ್ಲಾಸ್ ಇದ್ರೆ ಸರಿ, ನೀವು ಡಿಸ್ಕಸ್ ಮಾಡಿ ನನ್ನ ಗ್ರೂಪ್ ಅಲ್ಲಿ ಹೇಳಿ. ಸರಿ, ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಸೊ I need 1 more hour to complete this before Friday. Let me know in the group. ಸರ್ ಸರ್ ಇವಾಗ ಅದೇ ಹೇಳಿದ್ರೆ ಸರ್, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಸರ್ ಎಫ್ ಆಫ್ ಅಬ್ಸರ್ವ್ ಫ್ರೀಕ್ವೆನ್ಸಿ ಅಂತ ಅವರೇ ಕೊಟ್ಟಿರ್ತಾರೆ. ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ಅಬ್ಸರ್ವ್ ಫ್ರೀಕ್ವೆನ್ಸಿ ಮತ್ತೆ ಕ್ಯಾಲ್ಕುಲೇಟೆಡ್ ಫ್ರೀಕ್ವೆನ್ಸಿಗೆ ವೇರೀಸ್ ಇತ್ತಲ್ವಾ ಸರ್? ಅದಕ್ಕೆ ಕನ್ಕ್ಲೂಷನ್ ಏನು ಏನು ಈಗ ಏನು ಕನ್ಕ್ಲೂಷನ್ ಇಲ್ಲ. ಇವಾಗ ನಿಮ್ಗೆ ಹೇಳಿದ್ದು ಈ ಸಿಚುಯೇಷನ್ಗೆ ಥಿಯರಿಟಿಕಲ್ ಫ್ರೀಕ್ವೆನ್ಸಿಸ್ ಏನ್ ಬರುತ್ತೆ ಅಷ್ಟು ಕಂಡುಹಿಡೀರಿ ಅಷ್ಟೇ ಹೇಳಿದ್ದು. ಕನ್ಕ್ಲೂಡ್ ಮಾಡಿ ಅಂತ ಹೇಳಲಿಲ್ಲ. ಕನ್ಕ್ಲೂಷನ್ಗೆ ಈಗ ಏನ್ ಮಾಡಿದಿರಾ ಅದು ಅಷ್ಟೇ. ಇನ್ನೊಂದು ದೊಡ್ಡ ಪ್ರೊಸೀಜರ್ ಇದೆ, ಅದು ನಾವು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀವಿ. ಅದು ಬೈನಾಮಿಯಲ್ ಇವ ಅಂತ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ಸರ್? ಅದಕ್ಕೆ ಕನ್ಕ್ಲೂಷನ್ ಏನಾದ್ರು ಇರುತ್ತೆ? That is called as hypothesis testing. So ಅದು ಸುಮ್ಮನೆ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಅ ವೆರಿ ಲಾಂಗ್ ಪ್ರೊಸೀಜರ್. ಅದು ಅವಾಗ ಕಂಪ್ಲೀಟ್ ಆಗಿ ಹೇಳಿದಾಗ ಅದನ್ನ ಬೈನಾಮಿಯಲ್ ಮತ್ತೆ ಇನ್ನೊಂದು ಯಾವ್ಯಾವ ಡಿಸ್ಟ್ರಿಬ್ಯೂಷನ್ ಇದೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅಲ್ಲಿ ಕನ್ಕ್ಲೂಷನ್ ಕಲ್ಯಾಣ. ಇವಾಗ ಇಷ್ಟೇ ಕನ್ಕ್ಲೂಷನ್ ಏನಂದ್ರೆ EN EP ಇರುವಾಗ ಯಾವ ರೀತಿ ಬೈನಾಮಿಯಲ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡೋದು ಅಷ್ಟೇ ಈಗ ನಮ್ಮ ಕೆಲಸ ಇದೆ. ಕನ್ಕ್ಲೂಷನ್ ಏನಿಲ್ಲ ಪ್ರಾಬ್ಲಮ್ಗೆ. ಸೊ ಜಸ್ಟ್ ರೈಟ್ ದ ವ್ಯಾಲ್ಯೂ ಆಫ್ T of x along with the value of x in a table. That's it.
ಬಯಾಸ್ಡ್ ಅಂತ ಏನೋ ಹೇಳಿದ್ರಲ್ಲ ಸರ್, ಅದು ಲಾಸ್ಟ್ ಇಯರ್ ಅನ್ಬಯಾಸ್ಡ್ ಆಗುತ್ತೆ, ಬಯಾಸ್ಡ್ ಆಗಲ್ಲ ಅಂತ. ಅದೇ ನಾನು ಈ ಪ್ರಾಬ್ಲಮ್ಗೆ ಇಫ್ ಯು ಗೋ ಫರ್ದರ್ ಅಂಡ್ ಸಿ, ಅದೇ ಹೈಪೋಥಿಸ್ ಟೆಸ್ಟಿಂಗ್ ಎಲ್ಲ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಕಾಯಿನ್ ಬಯಾಸ್ಡ್ ಅನ್ಬಯಾಸ್ಡ್ ಅಂತ. ಅದ ಅಲ್ಲಿ ಮತ್ತೆ ಇನ್ನೊಂದ್ಸಲ ಇದೆಲ್ಲ ಸ್ಟೆಪ್ಸ್ ರಿಪೀಟ್ ಮಾಡ್ತೀವಿ, ಯಾಕಂದ್ರೆ ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ ನಾಳೆ ಜ್ಞಾಪಕ ಇರಲ್ವಲ್ಲ. ಸೊ ನೆಕ್ಸ್ಟ್ ನಮ್ಗೆ ಬೈನಾಮಿಯಲ್ ಅಂತಂದ್ರೆ ಎಲ್ರು ನಮ್ಮ ಮುಖನೇ ನೋಡಿರ್ತೀರ. ಸೊ ಮತ್ತೆ ಬೈನಾಮಿಯಲ್ ಅಂತ ಹೇಳ್ಕೊಂಡು ಫಿಫ್ಟಿಂಗ್ ಹೇಳ್ಕೊಂಡು ಟೆಸ್ಟಿಂಗ್ ಹೇಳೇ ಕೊಡ್ತೀವಿ. ಸೊ ನೀನ್ ನಾಟ್ ವರಿ. ಓಕೆ ಸರ್. ಸರಿ, ಸಾಕು. ಯು ಆರ್ ಪೋಸ್ಟ್ ಯುವರ್ ಡೌಟ್ಸ್ ಇನ್ ದ ಗ್ರೂಪ್. ನಂಗೊಂದ್ ಸ್ವಲ್ಪ ಬ್ರೇಕ್ ಬೇಕು, ನಂಗೆ ಇನ್ನು ಅರ್ಧ ಗಂಟೆಲಿ ಇನ್ನೊಂದು ಕ್ಲಾಸ್ ಶುರು ಆಗುತ್ತೆ. ಮೆಸೇಜ್ ಡೌಟ್ ಏನಿದೆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ, ನಾನು ರಾತ್ರಿ 10 ಗಂಟೆ ಮೇಲೆ ರಿಪ್ಲೈ ಮಾಡ್ತೀನಿ.